ಯಾವ ನಮ್ಮ ಅಚ್ಚಿಗಾಂವ ಗ್ರಾಮದ ನೆರೆಹೊರೆಯಿಂದ ಬಂದಂತ ಎಲ್ಲ ಭಕ್ತಾದಿಗಳು ಒಳ್ಳೆ ಎರಡು ಕಲಾ ಸಂಘಗಳನ್ನ ಬರಮಾಡಿಕೊಂಡು ಮೂರನೇ ಸಂದಕ್ಕೆ ಕಾರ್ಯಕ್ರಮ ಚಾಲು ಆಗ್ಯದ. ಹೌದು ಹಚ್ಚೋದು ಮತ್ತೊಂದು ಹಚ್ಕೊಳ್ಳೋದು ಇಲ್ಲಿಗೆ ಬಂದು ನಿಂತದ ನೋಡು. ಯಾನ್ ಸಿಕ್ತ್ರಿ ಹಚ್ಕೊಳತ್ತಾರ ನಮ್ಮ ಬೆಂಕಿ ಬರೇ ಬೆಂಕಿದ ಕಡೆ ಬಿಟ್ರಿ, ಬರೀ ಹಚ್ಚುವುದಲ್ಲ. ಬೆಂಕಿ ಹಚ್ಚವ್ರು ಶ್ರೇಷ್ಠ, ಹಚ್ಕೊಂಡವ್ರು ಶ್ರೇಷ್ಠ. ಹಚ್ಕೊಂಡವ್ರು ನಮಗೆ ತಿಳಿಯಲ್ರಿ, ಯಾರಿಗೂ ತಿನ್ನ ತಿಳಿಲಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದಿರಿ? ತಳ ಬಿಡ್ರಿ ತಿನ್ನ. ಅದಕ್ಕಲ್ಲೇ ಸರ್ವಜ್ಞ ಹೇಳ್ತಾನೆ, ಕೋಟಿ ಗೀತೆಯನ್ನೋದಿ ಪಾಠಿಸಿದಡೆ ಫಲವೇನು? ಏನೋ ಕೋಟಿ ಗೀತೆಯನ್ನೋದಿ ಪಾಠಿಸಿದಡೆ ಫಲವೇನು? ಕೂಟ ಸ್ಥಳದಲ್ಲಿ ಒಂದು ಗಿಳಿ ಕಲಿತ ಪಾಠದಂಕು ಸರ್ವಜ್ಞ. ಕೂಟಸ್ಥನಲ್ಲದವನೋದು ಗಿಳಿ ಕಲಿತ ಪಾಠದಂತಿಕ್ಕು ಸರ್ವಜ್ಞ. ಗಿಳಿ ಹಂಗ ಮಾಡ್ತದ ಯಾರು ಗೊತ್ತರಿಪ್ಪ? ಇನ್ನೊಬ್ರಿಗೆ ದೇವ್ರು ಹೇಳ್ತದ ಪಿಂಜರದಂದು ಬಂದು. ಆ ಭವಿಷ್ಯಗಾರನ ಕೈಯಂದು ಅದು ಹೆಂಗ್ ಮಾಡ್ತದ ನನಗ್ ಕೇಳ್ರಿಲ್ಲ. ಹೇಳಲ್ಲ, ಪಿಂಜರದ ಬಾಗಲ ತೆಗದಂದ್ರೆ ಹೊರಗೆ ಬರ್ತದ ಗಿಳಿ. ಮುಂದೊಂದು ಲಟ್ ಕಾಗದ ಡಿಗ್ಗಿರ್ತದ. ತನಗ ಮನಸ್ಸಿಗೆ ಬಂದು ಒಂದು ಕಡೆ ಕಿತ್ತಿಟ್ಟು ಕೆರಿನ ಪುನಃ ಒಳಗೆ ಹೋಗ್ಕೊಂಡಿರ್ತದ ಗಿಳಿ. ಖರೆ ಮತ್ತೊಬ್ರಿಗೆ ದೇವ್ರು ಹೇಳ್ತದ, ಅದರದ ತಿಳಿದಿಲ್ಲ ತನ್ನ ಬಂಧನ ಬಿಡುಗಡೆ ಆಗಿಲ್ಲ ಅದಕ್ಕೆ. ಅದು ಪಂಜರದಾಗ ಯಾವ್ದ ಖರೆ ನಮ್ಮ ಕಲಾವಿದರು ವಿಷಯ ಮಾತಾಡಿದ್ರು. ಏನು ವಿಷಯ ಅನ್ಬೇಕು, ಹಿಂಗ ಕೂಡ ಇರ್ಬೇಕು. ನಾವೊಂದ್ ಹೇಳ್ತ, ಈಶಾಯ ಕುಡಲಾಕ ಬರ್ಲಿಕ್ಕಂದ್ರ ಸುಮ್ಮ ಕುಂಡಿರ್ಬೇಕು. ಕಿಮ್ಮತ್ತ ಸುಮ್ಮ ಕುಂಡ್ರದಲ್ಲ, ನಾ ಅದಕ್ಕೆ ಹೇಳಿದ ಎಂತ 10 ಕುಡುದು ಬ್ಯಾಡ್ರಿ, ಮುತ್ತಿನಂತದ ಒಂದೇ ಕುಡು ಸಾಕು ನಮಗ ನಡೀತದ. ಇಲ್ಲಿ ಒಂದ್ 5,000 ಜನ ಕೂಡ್ಯದ. ಹೌದು, ನಮಗ 5,000 ಜನ ಬಹಳ ತೆಲಿ ಹಾಕೋದು ಬೇಕಾಗಿಲ್ಲ. ಒಬ್ಬ ತತ್ವದ ಜ್ಞಾನಿ ತೆಲಿ ಹಾಕದಂದ್ರ 10,000 ಜನ ಕೇಳ್ದಂಗ ಆಗ್ತದತ್ತ. ಹೌದು ನೀ ಬಹಳ ವಿಷಯ ಹೇಳ್ಬೇಡ ನಮಗ, ಒಂದೇ ವಿಷಯ ಹೇಳು. ಖರೆ ಹೌದು, ಇದು ಉತ್ತರ ಕರೆಕ್ಟ್. ನೀ ಮಾತಾಡೋದಕ್ಕ ಮ್ಯಾಚಿಂಗ್ ಅದ ವಿಷಯಕ್ಕೆ ತಕ್ಕಂತೆ ಎಲ್ಲಾಕ ಬರ್ತಾವ. ಈ ಕಡೆ ಬಿಟ್ಟು ಆ ಕಡೆ ಮಾಳಪ್ಪನ ಕಡೆ ಹೋದ. ಹೋಗ್ಲಿಲ್ಲ, ಆ ಕಡೆ ಹೋದ್ರಿ. ಮಾಳಪ್ಪನ ಕಡೆ ಹೋಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಅನ್ನೋದು ಇವೆಲ್ಲ ತಾನೇ ಸುಟ್ಕೊಂಡತ್ ನೋಡ್ರಿ. ಸುಟ್ಕೊಂಡ ತಾನೇ ಸುಟ್ಕೊಂಡತ್ತ. ನಾ ಕೇಳ್ತ ನಿಮಗ ಶಾಸ್ತ್ರ ಹಿಂದರೆ ಮುಂದರೆ ಹೈದದಿಲ್ಲ. ನಾ ಕೇಳ್ತ ಹಿಂದ ಮುಂದ ಹೈದ್ರ ಶಾಸ್ತ್ರ ನಿಮಗ್ ಹೈದದಿಲ್ಲ. ಇಲ್ಲ, ನಾವೊಂದು ನಿಮಗ್ ಕೇಳ್ತ, ಆ ಶಾಸ್ತ್ರದ ಹಿಂದ ಮುಂದ ಹೈದ್ರ ಶಾಸ್ತ್ರ ಬರ್ತದೇನು? ಇಲ್ಲ, ಸುಮ್ ಮಗ್ರಕರಿ ಹೈದ್ರಿ ಯಾರ್ದಾರಿ ಕೇಳಿಸಿದ್ದೆ ನಾ ಕೇಳ್ತ. ಹಿಂಗತಿ ಅಲ್ಲ, ಅಮಸಿದ್ಧನಿಗೆ ಗುರು, ಅಮಸಿದ್ಧ ಗುರುವಿನ ಮಾಡಿಕೊಂಡ ಸೋಮಲಿಂಗ. ಏನೋ ಸೋಮಲಿಂಗನನ್ನ ಗುರುವನ್ನಾಗಿ ಮಾಡಿಕೊಂಡ್ರು ಅಮೋಘ ಸಿದ್ಧ ಮುತ್ಯ. ಬೀರು ದೇವರನ್ನ ಗುರುವಿನ ಮಾಡಿಕೊಂಡ ಮಾಳಪ್ಪ. ಹೌದು, ನಿಮಗೆ ಹೇಳ್ತಾ, ಗುರು ಅನಂತ ಮಾಮಂತ್ರದ ಬೆಂಕಿ ಅವ್ರ ಕಿವ್ಯಾಗ ಊದ್ಯಾರ ಅಂತ ಹೇಳಿ ಇವ್ರಿಗೆಲ್ಲರಿಗೆ ಮಾಡ್ಕೊಳಕ್ ಬರ್ಲತ್ತದೋ? ನೀವು ತನ್ನ ತಾನೇ ಮಾಡ್ಕೊಂಡಂದ್ರೆ ಗುರು ಇಲ್ಲಾರ್ದೆ ಮಾಡ್ಕೊಂಡ. ನೀವು ತನ್ನ ತಾನೇ ಸುಟ್ಕೊಳಕ್ ಬರ್ತಿತ್ತಂದ್ರ ಗುರು ಎದಕ್ ಬೇಕಾಗ್ಯದ? ಇಲ್ಲ, ನೀವಿಬ್ರು ಸುಟ್ಕೋತ ಒತ್ತಾಟ ಇರ್ರಿ. ನಂದೊಂದು ಅದು ಮೂರನೇದು ಮತ್ತೆ ನಡುವ ನಿಂದೊಂದದ ಬಿಸಿಲ. 6 ಗುಣಗಳಿಗೆ ಅಳಿ ಅಂದ ನಾವು ಸುಡು ಅಂದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6 ಗುಣಗಳನ್ನ ಅಳಿ ಅಂದ್ರೆ ಏನು? ಹತೋಟಿ ಒಳಗ ಇಡು. ಸುಡು ಅಂದಿಲ್ಲ. ಸುಟ್ರೆ ಹೆಂಗ್ ನಡೀತದ? ಆ ಕಡೆ ಬಿಡು, ಮೊದಲ ನಾವು ಸ್ವಂತ ಮಾಡ್ಕೊಂಡನಂತ ತನ್ನ ತಾನೇ ಹೆಂಗ್ ಮಾಡ್ಕೊಳಕ್ ಬರ್ತದ? ಮತ್ತು ತಾನೇ ಸುಟ್ಕೊಂಡ ಬಳಕ ತಾನೇ ಮಾಡ್ಕೊಂಡಾನ. ಗುರು ಬೇಕಾಗಿಲ್ಲ ಅವನಿಗೆ. ಗುರುವಿನ ಅರ್ಥ ತಿಳ್ಕೊಂಡಿದಿಲ್ಲ. ಹಚ್ಚುದು ಅಂದ್ರೆ ಹೊರಗೆ ನಾವು ಬೇಕಾಗ್ತದ. ಅದಕ್ಕೆ ಬೇಕಲ್ರಿ, ಹಚ್ಕೊಳಕಂದ್ರೆ ಯಾರು ಇಲ್ಲ, ತಾನೇ ಹಚ್ಕೋಬೇಕದು. ಇನ್ನೊಂದು ಮಾತು ಹೇಳಿದೆ, ಅದರೊಳಗೆ ನಿನಗೆ ಬಹಳ ಚಂದ ವಿಷಯ ಕೇಳ್ತಾ. ಹೌದು, ಮಾಳಿಂಗರಾಯನಂತೆ ಹೋಗೋನು. ಕಾಮ, ಕ್ರೋಧ, ಲೋಭ ಇವೆಲ್ಲ ಸುಟ್ಕೊಂಡರತ್ ಹೇಳಿರಿ. ಅದರಂತೆ ನಿನಗೆ 2 ಯಾಕತ್ತಂದ್ರ ಸುಟ್ಕೊಂಡಿರ ತಂದಿರ ನನಗೆ ಕೇಳುದು ಇಟ್ಟೆ ಕೇಳಲ್ಲ. ಮತ್ತೊಂದು ಮಾತು, ಅಳದ ನಂದಿದ್ರ ಪ್ರಶ್ನೆ ಐತಿತ್ತಲ್ಲ ನಮ್ಮದು. ನಾ ಎಲ್ಲ ಸುಟ್ಕೊಂಡ ನನ್ನ ಅದರೊಳಗೆ ಮತ್ತೆ ಅಡ್ಡ ನಿನಗ ಕ್ವಶನ್ ಅಂತ ತಿಳಿದ. ನೀ ಯಾನ್ ತಿಳಿದು ಹೇಳು. ಸುಟ್ಟು ತಂದ್ರ ಅಲ್ಲಿ ಇಲ್ಲದು ಬೆಂಕಿಯಾಗಿ ಸುಟ್ಟು ಹೋಯ್ತಲ್ಲ. ನಿನ್ನಂತೆನೆ ಮಾತಾ ನಿಂದೆ ಖರೆ. ಖರೆ ಕಾಮ ಸುಟ್ಟಿದಂದ್ರೆ ಯಾಡ್ಡಿ ಹಾಣ್ತೀವಿ. ಮಾಳಪ್ಪ ಯಾಕೆ ಮಾಡ್ಕೊಂಡ? ಕಾಮನೇ ಇಲ್ಲಲ್ಲ, ಸುಟ್ಟೇ ಹೋಗ್ಯಾವ. ನೀನೇ ಹೇಳಿದಿ ಯಾಕ್ರಿ? ಕಾಮ ಸುಟ್ಟಿದಂದ್ರೆ 1 ಬಿಟ್ಟು 2 ಹೆಂಡ್ರಿ ಹಂಗ ಮಾಡ್ಕೊಂಡ. ಇದು ಒಂದೇದು. ನಾವೊಂದು ಕೇಳ್ತಾ ಕೇಳಲ್ಲ, ನಿನಗೂ ತಾಳಲಿಗದ. ಕ್ರೋಧ
ಕ್ರೋಧ. ಸಿಟ್ಟ. ಹೌದಿಲ್ಲ? ಕ್ರೋಧ ಅನ್ನೋದು ಸಿಟ್ಟ. ಸಿಟ್ಟ. ಈ ಸಿಟ್ಟ ಅನ್ನೋದೇ ಸುಟ್ಟಿದಂದ್ರ ಅಪ್ಪ ಹೇಳಿದ ಮಾತಿಗೆ ಎಷ್ಟು 1100 ಬೇಡರನ್ನ ಹೈನಾಮತಿ ಹಂತಿ ಕಟ್ಟಿ ಬೇಡರ ರುಂಡ ಚಂಡಾಡಿ ಎಟ್ಟು ಉಗ್ರ ರೂಪ ತಾಳಿ ಸುಡಬೇಕು, ಅವ್ರನ್ನೆಲ್ಲ ಕಡದ ಚಂಡ ಆಡ್ಬೇಕಂದ್ರ ಸಿಟ್ಟು ಎಲ್ಲಿ ಅದ ಅದು ಅಥವಾ ಇಲ್ಲೋ? ಎಲ್ಲಿದು ಬತ್ತು ಸಿಟ್ಟು ಅಳದಿದೆ. ಸುಟ್ಟನಲ್ಲ, ಅಳುದಲ್ರಿ ಅದು. ಸುಟ್ಟಾರವ್ರು. ನಾನು ತಿಳ್ಕೊರಪ್ಪ. ಸುಟ್ಟಿದ್ರಂದ್ರೆ ಇದು ಯಾಕೆ ಬತ್ತು, ಇದು ಅವನಲ್ಲಿ ಅದ ಅನ್ನಂಗ ಆಯ್ತಲ್ಲ, ಆದಂದ್ರೆ ಸುಟ್ಟಾಗಿ ಹಂಗಾಯ್ತು. ನಿಮಗೊಂದು ಹಚ್ಚಿಗೆ ಆಗಿದವ್ರು ಹೇಳ್ತೀನು, ಅವ್ರಿಗೆ ಹೇಳುದಿ ಅದ. ನೋಡ್ರಿ, ದುಕಾನ್ ಹಿಂಗ್ ತಗೊಂಡ್ ಬರಿ, ತರುದಾದ್ರೆ ಹೋಲ್ಸೇಲ್ ದುಕಾನ್ ಇದ್ರೆ ತಗೊಂಬರಿ, ಪಟ್ಟಿ ಅಂಗಡಿ ತರಬೇಡ್ರಿ. ನಮ್ ಕೂಡ ನಿಮ್ಗೊಂದು ಹೇಳ್ತಾರೆ. ಹೋಲ್ಸೇಲ್ ಒಂದ್ 2 ಗುಟ್ಗ ಸುಟ್ಟಕ್ ಬಿಡಿತಂದ ಕಪಾಟದಾಗ ಇಟ್ಕೊಂಡ್ರಿ ಅಂದ್ರೆ ಕೆಲಸ ಕೊಡಲ್ಲ. ಒಂದಿತ್ತು ಒಂದಿಲ್ಲ. ದುಕಾನ್ ಹೋಲ್ಸೇಲ್ ಬೇಕು. ಲಮಾನಟ್ಟಿ ಅವ್ರು ಬಂದಾರಂದ್ರೆ ದುಕಾನ್ ಹೋಲ್ಸೇಲ್ ಬೇಕು. ಇನ್ನೊಂದು ಮಾತ್ರಿ, ಇದಕ್ಕೆ ನಮ್ಮ ದುಕಾನದಕ್ಕೆ ನಮ್ದು ವ್ಯಾಪಾರ ಆಗಲ್ಲ, ಅದ್ರದ್ದು ವ್ಯಾಪಾರ ಆಗಲ್ಲ. ಇರ್ಲಿ, ವ್ಯಾಪಾರ ಟೀಕೆ ಮಾಡ್ಲತ್ತಾರ, ಎಟ್ ಮಾಡ್ತಾರ ಅಟ್ರದಾಗೆ ಮಾಡೋಣತ್ತ. ಖರೆ ಅವ್ರು ಏನೇನ್ ಮಾತಾಡ್ಯಾರ ಅದಕ್ಕೆ ತಕ್ಕಂತೆ ಉದಾಹರಣೆ ಹೇಳುದದ. ಒಂದು ಮಾತು ಹೇಳಿದ್ರು. ಏನು? ನೀವು ಮಹಾಭಾರತದೊಳಗಿನ ಉದಾಹರಣೆ ಹೇಳೋಣ. ಕಲಾವಿದರು ಒಂದು ಮಾತು ಹೇಳಿದ್ರು. ಕೀಚ್ ಯಾರು? ಶಕುನಿ. ಶಕುನಿ ಬೆಂಕಿ ಹಚ್ಚದ. ಹೌದಿಲ್ರಿ? ಹೌದು. ಹಾಳಾಗಿ ಹೋಯ್ತು ಅಂತಂದ್ರಿ. ಶಕುನಿ ಬೆಂಕಿ ಹಚ್ಚಿ ಹಾಳಾಗ್ಯಾನ ಅನ್ನೋದು ನಿಮ್ಗೆ ಯಾರು ಹೇಳ್ಯಾರ? ಯಾನು ತಿಳಿತು ನಿನಗೆ? ಅದರ ತಿಳಿದಂಗ ಏನು ಮಾಡ್ದಿ? ಶಕುನಿ ಬೆಂಕಿ ಹಚ್ಚಿ ಶಕುನಿ ಹಾಳಾಗ್ಯಾನ ತಂದವ್ರು ನಿಮಗೆ ಯಾರು? ಆ ಶಕುನಿ ಕತಿ ಗೊತ್ತದ ನಿಮ್ಗ? ಕತಿಯಲ್ಲಿ ಗೊತ್ತದ. ಇವರು ಅಜ್ಜಿಗಾಂವ್ದವ್ರು ತಂದವ್ರು ಇಲ್ಲಿ ಹೇಳ. ಶಕುನಿ ತನ್ನ ಮನಸ್ಸಿನೊಳಗ ಏನು ಸಂಕಲ್ಪ ಅದ ನೋಡು, ಅದು ಮಾಡೇ ಕಡೆಕಾಗ್ಯಾನ, ಮಾಡ್ಲಾರ್ದೆ ಕಡೆಕೆ ಆಗಿಲ್ಲವ. ಇದರದೊಂದು ಸ್ವಲ್ಪ ಇತಿಹಾಸದ ಹಿನ್ನೆಲೆ ಹಿಡಿದು ಹೇಳ್ಕೋತ ಟಗರಿನ ಗಟ್ಲೆ ಹಿಂದಕ್ಕೆ ಸರಿದ್ರಿ ಅಂದ್ರೆ ವಿಷಯ ಸಿಗ್ತದ, ಮುಂದೆ ಸಿಗದ್ರಿ ಅಂದ್ರೆ ವಿಷಯ ಸಿಗುದಿಲ್ಲ. ಇದ್ರದೊಂದು ಸ್ವಲ್ಪ ವಿಷಯ ಹೇಳ್ಬೇಕಾಗ್ಯದ. ಶಕುನಿ ಯಾರು, ಯಾಕಿಲ್ಲಿ ಬಂದ ತನ್ನ ಇಲ್ಲಿ ಬಂದ ಬಳಿಕ ತನ್ನ ಕಾರ್ಯ ಏನಿತ್ತು, ಏನು ಮಾಡಬೇಕಾಗಿತ್ತು, ಮಾಡ್ಯಾನೋ ಅಥವಾ ಇಲ್ಲೋ? ಅವನ ಮೊದಲಿನ ಕಾಯಕ ಇವ ಏನು ಸೇಡಾಯ್ತು. ಹೌದಲ್ರಿ? ಧೃತರಾಷ್ಟ್ರ ಪಾಂಡುರಾಜ ಇಬ್ಬರು ಅಣ್ಣ ತಮ್ಮರು. ಇಬ್ಬರು. ಹೌದಲ್ರಿ? ಹೌದು. ಧೃತರಾಷ್ಟ್ರ ಇವ ಹುಟ್ಟುಗುರುಡ ಕಣ್ಣಿಲ್ಲ. ಈ ಕುರುವಂಶಕ್ಕೆ ಪಿತಾಮಹ ಭೀಷ್ಮ. ಹೌದಲ್ರಿ? ಹೌದು. ಈ ಕುರುವಂಶ ಜಗತ್ತದೊಳಗೆ ಉಳಿಬೇಕು, ಏನಾದರೂ ಸಹ ನಡೀತದ. ಖರೆ ಕುರುವಂಶ ಉಳಿಬೇಕಂತೇಳಿ ಭೀಷ್ಮ ಪಿತಾಮಹನ ಕಾರ್ಯ ಅವನ ಮನಸ್ಸಿನಲ್ಲಿ ಇತ್ತಿದು. ಹೌದಿಲ್ರಿ? ಹೌದು. ರಾಜ್ಯ ವೈಭವ, ರಾಜ್ಯಾಡಳಿತ, ದೊಡ್ಡ ರಾಜರಿವರು ಯಾರ ಕೈಯಾಗಿತ್ತು? ಯಾರ್ದು ಈ ಆಡಳಿತ ಎಲ್ಲ ಯಾರಿಗೆ? ಧೃತರಾಷ್ಟ್ರ ದುರ್ಯೋಧನನ ಕೈಯಾಗಿತ್ತು. ಧೃತರಾಷ್ಟ್ರನ ಕೈಯಾಗ. ಹೌದು. ಧೃತರಾಷ್ಟ್ರನ ಕೈಯಾಗಿದ್ದಕ್ರ ಭೀಷ್ಮ ಪಿತಾಮಹ ಒಂದ್ ಮಾಡ್ದ. ಪಾಂಡುರಾಜ ಒಳ್ಳೆಯವದಾನ, ಯಾರು ಬಿ ಹೆಣ್ಣು ಕೊಡ್ತಾರ. ಹೌದಲ್ರಿ? ಹೌದು. ಧೃತರಾಷ್ಟ್ರ ಹುಟ್ಟು ಕುರುಡದಾನ, ಈ ಕುಡ್ಡಿಗೆ ಹೆಣ್ಣು ಯಾರು ಕೊಡಂಗಿಲ್ಲ. ಕುಡ್ಡು ಕೊಡ್ತೀರಿ ಹೆಚ್ಚಿಗೆ? ಹೆಣ್ಣು ಯಾರು ಕೊಡಂಗಿಲ್ಲ. ನಾವು ರಾಜ್ಯ ನಮ್ಮ ಕೈಯಾಗದ. ಇನ್ನೊಂದು ರಾಜ್ಯದ ಮೇಲೆ ಮುಗಿಲೆತ್ತರಕ್ಕೆ ಹೋಗಿ ಅವ್ರ ರಾಜ್ಯನೇ ಕಸಗೋಳಟ್ಟು ಶಕ್ತಿ ನಮ್ಮಲ್ಲಿ ಅದ. ಹೌದು. ಸುಬಾಲು ದೇಶದ ರಾಜ. ಯಾವ ದೇಶ? ಸುಬಾಲು ರಾಜ. ಹ್ಯಾಂಗ ಧೃತರಾಷ್ಟ್ರ ಗಾಂಧಾರಿಗೆ 101 ಮಂದಿ ಮಕ್ಕಳು ಅದಾರ ನೋಡ್ರಿ. ಸುಬಾಲು ರಾಜಾಗ 101 ಮಂದಿ ಮಕ್ಕಳು. ಅವನಿಗೆ ಮಕ್ಕಳದ 101 ಮಂದಿ ಮಕ್ಕಳು ಎಲ್ಲದ ನೋಡು. ನಮಗೆ ತಕ್ಕಂತೆ ನಡ್ತನ ಮಾಡ್ಬೇಕಲ್ಲ, ತಕ್ಕಂತೆ ನಡ್ತನ ಮಾಡುವ ಸಲುವಾಗಿ ಸುಬಾಲ ರಾಜನ ಮನೆಯೊಳಗೆ 101 ಮಂದಿ ಮಕ್ಕಳು. ಅದರೊಳಗೆ ಈಕಿ ಗಾಂಧಾರಿ ಒಬ್ಬಕ್ಕಿನ ಚೆಲುವಿಕಿ. ಇವರು 100 ಮಂದಿ ಎಲ್ಲರೂ ಶಕಿನಿಗಳು. ಇವರು ಅಣ್ಣ ತಮ್ಮರು. ಕುಡಲಾಕ ಇಚ್ಛಾ ಇದ್ದಿತ್ತಲ್ಲ ಅವ್ರದು. ಕುಡಿಗೆ ಹ್ಯಾಂಗ ಕೊಡ್ತಾರೆ ಮಾಸ್ತರ? ದೇವಲೋಕದ ರಂಭ ಇದ್ದಂಗಿತ್ತಳು ಗಾಂಧಾರಿ. ಹೌದು. ಅಷ್ಟು ಸುತ್ತಿರಭೂತ, ಅಷ್ಟು ಚೆಲುವಿ. ಕುಡ್ಡಿಗೆ ಕುಡಂಗಿಲ್ಲ ಅಂತ ಹೇಳಿ ಅಂದ್ರ ಜಾಗದ ಮೇಲೆ ನಮ್ಮನ್ನ ಸದೆ ಬಡಿತಾರ. ಸುಬಾಲು ರಾಜಾಗ ಒತ್ತಟ್ಟಿ ಕೆರಿ ಒತ್ತಟ್ಟಿ ಬಾಯಿ ಆಯ್ತು. ತಟಸ್ಥ ಗಪ್ ಚಿಪ್ ನಿತ್ತ. ಹೂನು ಅಲ್ಲಿಲ್ಲ, ಹಾನು ಅಲ್ಲಿಲ್ಲ. ಸುಬಾಲು ರಾಜ ದರ್ಪ ರಾಜ್ಯ, ಧೃತರಾಷ್ಟ್ರದ ದರ್ಪ. ಇದನ್ನ ಮಾಡ್ಕೊಂಡೇ ತೀರ್ಬೇಕಂತ ಹೇಳಿ ಕೆರಿನ ಭೀಷ್ಮ ಪಿತಾಮಗ ಹಚ್ಚಿ ಕೆರಿನ. ಅವಾಗೆಲ್ಲ ವಿವಾಹ ಎಂತವ್ರಿ? ಗಂಧರ್ವ ವಿವಾಹ. ಕೊಳ್ಳಾಗ ಮಾಲಿ ಬದಲಾಯಿಸ್ತಂದ್ರೆ ಲಗ್ನಿ. ಹೌದು. ಲಗ್ನ ಮಾಡ್ಕೊಳ್ಳೋ ಮುಂದೆ ಕೇಳ್ತಾನ ಅವ. ಮತ್ತ ಮಾಡ್ಕೊಳ್ಳೋದು ಅಟ್ಟಿ ಅಲ್ಲ, ಹುಂಡ ಕೊಟ್ರ
ಮಾಡ್ಬೇಕು ನೀ. ಮತ್ತ ಅವಾಗಿನ ಹಿಡ್ಕೊಂಡು ಹುಂಡ ಬಂದದ್ರಿ ಈಗ ತಿಳಿಬೇಡ್ರಿ ನೀವು. ಬರೇ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಹುಂಡ ಕೊಡ್ಬೇಕು ನೀ, ಆಮೇಲೆ ಮಾಡ್ಕೋತೇವು. ಇದು ನೋಡ್ರಿ ಮತ್ತ ಮ್ಯಾಲ ಇವ್ರ ಹಂತಿಲ್ಲ ರೀ, ಏನೂ ಇಲ್ಲ. ಅವಾಗ ಗಾಂಧಾರಿ ಏನು ಕೊಡ್ತೀರಿ ಹುಂಡ ತಂದು ಕೊಡ್ಲಿ, ನಮ್ಮಲ್ಲೇ ಹುಂಡ ಪಿಂಡ ಏನು ಕೊಡ್ಲಕ್ಕಿಲ್ಲ, ದೇಶನೇ ಕಸ್ಕೊಂಡ್ರಿ ನಾವು ತಟಸ್ಥ ಉಳಿದಿದ್ದೆವು. ಹೌದು. ಇನ್ನು ಮತ್ತೆ ಹುಂಡ ಕೊಡು ಅಂದ್ರೆ ಹುಂಡ ಎಲ್ಲಿದ್ ಕೊಡುನು, ಇವ ಶಕುನಿ ನೋಡಿ ಹುಂಡಾದಾಗ ಇವನಿಗೆ ಒಯ್ದು ದುಡಿಸ್ಕೋರಿ ಅಂದ್ರೆ ಅವ್ರು ಯಾರು ಗಾಂಧಾರಿ ತಮ್ಮಗ ಶಕುನಿ ಹೆಸರ ನಾ ತಮ್ಮಗ ಇದೊಂದು ಆಕಿನ ತಮ್ಮದ ತೊಗೊಂಡು ದುಡಿಸ್ಕೊಂಡು ಈ ಹುಂಡದಾಗ ಅವನಿಗೊಬ್ಬನಿಗೆ ಮುಟ್ಟಿಸ್ಕೋರಿ. ನಿಮ್ಮಲ್ಲಿ ಯಾರು ಕಬ್ಬಿ ನೀರು ಹಚ್ಚಿರಿ, ಯಾರು ಹಚ್ಚಿ ದುಡಿಸ್ಕೋರಿ. ಎಷ್ಟಂದು ಕೂಡಲೇ ಇನ್ನುಳಿದ 100 ಮಂದಿ ಅಣ್ಣತಮ್ಮರದು ಶಕುನಿಗಳು ಹಿಂಗ ಯಾವಾಗ ಜಬರ್ದಸ್ತಿನಿಂದ ನಮ್ಮ ಗಾಂಧಾರಿಯನ್ನ ಲಗ್ನ ಮಾಡ್ಕೊಂಡು ಒಯ್ಲಾತಾರಂದ್ರ ನಮ್ಮ ಮುಂದೆ ನಮ್ಮ ಕಣ್ಣೆದುರೇ ಇಟ್ಟು ಮೋಸ ಮಾಡ್ಯಾರ. ಅವ್ರ ಮನೆಯೊಳಗೆ ಒಯ್ದು ಇನ್ನೆಟ್ಟು ಮೋಸ ಮಾಡ್ತಿರ್ಬೇಕು ಯಾರಿಗೂನ. ಇನ್ನು ನಮ್ಮ ತಂಗಿಗೆ ಒಯ್ಲತ್ತಾರ ಹೇಳಿ 100 ಮಂದಿ ಅಣ್ಣತಮ್ಮರೆಲ್ಲ ರಥ ತಗೊಂಡು ಬೆನ್ನ ಹತ್ತದ್ರ ಲಗ್ನ ಮಾಡ್ಕೊಂಡು ಒಯ್ಯಳ್ಯಾಗ ತಂಗಿಗೆ ಯಾರು ಮೋಸ ಮಾಡ್ತಾರೆ ಯಾರಿಗೂನ. ಇವರು 101 ಮಂದಿ ಎಲ್ಲ ಬೆನ್ನ ಹತ್ತಾರ ಆಕಿಗೆ ರಥದಾಗ ಕುಂಡ್ರಿಸ್ಕೊಂಡು ಹೊಂಟ್ರು. ಮುಂದೆ ಹೋಗೋ ಮುಂದೆ ಶಕುನಿಗಳು ಎಲ್ಲರೂ ಹೊಂಟಿರು, ಇಬ್ರು ರಥದಾಗ ಕುಂಡ್ರಿಸಿರು, ಮಗ್ಗಲಕ್ಕೆ ದಂಡ ಎಲ್ಲ ಹೊಂಟಿತ್ತು. ಹೋಗೋ ಮುಂದೆ ಶಕುನಿ ಒಳಗೆ ಹಿರಿಯವನಿಗೆ ಆ ಜೇಕಿರ್ತದ ನೋಡ್ರಿ, ಜೇಕಿನ ಗಡ್ಡಿಗೆ ಕಾಲು ಹತ್ತಿ ಮುಗ್ಗಿ ಬಿದ್ದ. ಹೌದು, ಶಕುನಿ ಒಳಗೆ ಹಿರಿಯವ 100 ಮಂದಿ ಎಲ್ಲ ಸುತ್ತ ಹಾಕಿ ನೋಡಿದ್ರು. ಯಾವಾಗ ನಮ್ಮ ಅಣ್ಣಗಿದು ಜೇಕಿನ ಗಡ್ಡಿ ಮುಗ್ಗರಿಸಿ ಕೆಡುಯಾದಂದ್ರ ಇದನ್ನ ಅಂಶ ಹಿಡ್ರು ಬೇಡ ಭೂಮಿ ಮೇಲೆ ತೇಳಿ ಪಡ ಹಚ್ಚಿ ಹಾಡ್ಲಕ್ ಚಾಲು ಮಾಡಿಬಿಟ್ರು. ನೋಡಿ ಜೇಕಿನ ಗಡ್ಡಿ ಅವು 7 ಪದರ ಇರ್ತಾವತ್ತವು ಜೇಕಿನ ಗಡ್ಡಿ. ಒಂದು ಗಂಟೆ 7 ಗಂಟೆ ಇರ್ತಾವ. 7 ಗಂಟೆ ಸಿಗುತ್ತಾನ ತಳ ಹಿಡಿದು ಹಡ್ಡಿ ಪೂರಾ ಮ್ಯಾಲ ಬೆಂಕಿ ಹಚ್ಚಿ ಸುಟ್ರು. ಇದನ್ನೆಲ್ಲ ನೋಡ್ದ ಧೃತರಾಷ್ಟ್ರ ಕಣ್ಣಾರ್ಲಿ ಧೃತರಾಷ್ಟ್ರ ಕೂಡ್ಯಾನ. ಧೃತರಾಷ್ಟ್ರ ನೋಡ್ಲಿಲ್ಲ, ಕುಲಗುರು ಭೀಷ್ಮ ಪಿತಾಮಹ ಸಂಘಟನ ನೋಡ್ದ ತಿಳ್ಕೊಂಡವ. ಭೀಷ್ಮ ಏನತಾನ, ಇಷ್ಟು ಒಗ್ಗಟ್ಟದೇವ್ರ ಬಲ್ಲಿ ಕೇವಲ ಒಂದು ಜೇಕಿನ ಗಡ್ಡಿ ಕಾಲಿಗೆ ಹತ್ತಿದ್ರ ಅದ್ರ ಅಂಶ ಇಟ್ಟಿಲ್ಲ, ಸುಟ್ಟು ಹೋಗ್ಯಾರ. ಇನ್ನು ಇಂಥವ್ರ ಮನೆ ಅಂದ ನಾವು ತಂದಿದ್ದೇವೆ ಹೆಣ್ಣ, ನಮಗೆ ಹೆಂಗ್ ಇಡ್ತಾರ ಇವ್ರು ನೋಡ್ರಿ. 5 ಕೋಟಾಡಿ ಒಳಗೆ ಹಾಕಿದ್ರಿ ಇವ್ರು 100 ಮಂದಿ, ಎಲ್ಲರಿಗೆ 100 ಮಂದಿಗೆ ಕೋಟಾಡಿ ಒಳಗೆ ಹಾಕಿದ್ರು. ಇವ ಒಬ್ಬನೇ ಹುಂಡದ ಸಲುವಾಗಿ ಬಂದಿದ್ದಲ್ಲಿ ಶಕುನಿ, ಅವ್ರ ಮನ್ಯಾಗ ದುಡಿಲಕ್ಕ, ಇವ ಮನ್ಯಾಗ ದುಡಿಲಾಕಿದ್ದ. ಕೆಲಸ ಹಿಂಗ್ ಮಾಡ್ಲತ್ತಾರ ಅವರು. ಹೆಂಗ್ರಿ ಧೃತರಾಷ್ಟ್ರ ಇವ್ರಿಗೆ ಏನೇ ಮಾಡಿ ಮುಗಿಸ್ಬೇಕು, ಇಲ್ಲಾಂದ್ರೆ ಒಂದು ದಿನ ನಮಗೆ ಇವ್ರು ಕಾಳದಾರ. ಹೌದು, ಹಿಂಗ ಹೊಂದ್ಸಾಕವ್ರು. ಶಕುನಿ ದಿನನಿತ್ಯ ತನ್ನ ತಂದಿ ಕಡೆ ಹೋಗವ ಬರವ ಹೊರಗೆ ಬಿಟ್ಟಿದ್ರಲ್ಲಿ ಇವನಿಗೆ. ಆದ ನಮ್ಮ ಅಣ್ಣಗಳಿಗೆಲ್ಲ ಬಹಳಷ್ಟು ತ್ರಾಸ ಕೊಡ್ಲತ್ತಾರ. ಒಬ್ಬನ ಊಟಿನೊಳಗ 101 ಮಂದಿ ಬದುಕಬೇಕಪ್ಪ ನಾವು. ನೋಡ್ರಿ ಒಂದೇ ರೊಟ್ಟಾಗ ನೋಡ್ರಿ, ಒಬ್ಬನಿಗೆ ಎಷ್ಟು ಹತ್ತದ ಅಟ್ಟೆ ಊಟ ಕೊಡ್ತಾರ. 101 ಮಂದಿ ನಾವು ಬದುಕಬೇಕಾಗ್ಯದ. ಇದಕ್ಕೆ ಹೆಂಗ ಮಾಡೋಣ ತಂದು ಕೂಡ್ಲೆ ಅಪ್ಪ ಹೇಳ್ತಾನ, ಏನು ಸುಬಾಲು ರಾಜ ಇದಕ್ಕೆ ಸೇಡ ತೋತಿನ ನಂಗೆ ವಚನ ಕೊಡು, ನಾ ಹೇಳ್ತಿದ್ರ ಮುಂದಿನ ಕತಿ ಅಂದವ. ನಾ ತೋತ ಅಂದವ ಶಕುನಿ ವಚನ. ಏನಿಲ್ಲ, ನಾ ಜಾಗದ ಮೇಲೆ ಪ್ರಾಣ ಕೊಡ್ತಾ, ನನ್ನ ಬೆನ್ನಿನ ಎಲುವಿನ ಕೌಡಿ ಮಾಡು. ನೋಡ್ರಿ, ಬೆನ್ನಿನ ಎಲುವ ಕೌಡಿ ಮಾಡು. ಈ ಕೌಡಿ ನೀ ಹೇಳ್ದಂಗ ಕೇಳ್ತಾವ, ನೀ ಯಾವಾಗತಿ ಅದೇ ಬೀಳ್ತಾವ. ಶಕುನಿ ಅಪ್ಪನ ಬೆನ್ನಿನ ಎಲುವಿನ ಕೌಡಿ ಮಾಡ್ಯಾನ. ಮಾಡಿ ತೋಂಡು ಹೊಂಟ ಆಗಲಿ, ಇನ್ನು ಮುಂದೆ ಬೇಕಾದಂಗ ಜಯಸತ್ತೇಳಿ ಮುಂದೆ ಹೊಂಟ. ಅಪ್ಪ ಸುಬಾಲು ರಾಜ ನೆತ್ತ ಬಡಗಿಲೆ ಹೊಡೆದ ಕಾಲು ಮುರಿದ. ಯಾರಿಗೆ? ಶಕುನಿಗೆ. ಹೌದು. ಯಾಕಪ್ಪ ಅಂದವ, ಯಾಕೆ ನನಗೆ ಯಾಕೆ ಹೊಡೆದಿ? ನಾ ಇದ್ರ ಸೇಡ ತೋತೇಳಿ ಹೊಂಟಿದ, ನನಗೆ ಯಾಕೆ ಹೊಡೆದೆ ಅಂದ ಕೂಡಲೇ ಹೇಳ್ತಾನ ಅಪ್ಪ. ಒಮ್ಮ ಹೆಂಕಡಿಸಿ ಕುಂಟಿದೆ ಅಂದ್ರೆ ಈ ಕೌರವ್ರ ಸೇಡ ತೋತಿನೋ ಅನ್ನೋ ತರ್ಕ ಮೆಲ ನೆನಪು ಬರ್ಬೇಕು ನಿನಗ. ಕುಂಟ್ರಕ್ರ ನೆನಪು ಬರ್ಬೇಕಂತ ಹೇಳಿ ಕಾಲ ಮುರಿದಿದ. ಇದೇ ಎಚ್ಚರ ನಿನಗಂದವ. ಅಪ್ಪ ಹೇಳಿ ಕೊಟ್ಟ. ದಿನನಿತ್ಯ ಕೂಳು ಕುಳ್ಳಾರ್ದೆ ಒಬ್ಬನ ಕೂಳಿನ ಮೇಲೆ 8 ಮಂದಿ ಬದುಕವ್ರು. ಶಕುನಿ ಅಲ್ಲಿ ಹೋಗಿ ಹೇಳ್ತಾನ, 8 ಮಂದಿ ಯಾರು? 101 ಮಂದಿ ಇವ್ರು ಶಕುನಿಗಳು ವಾಟಾಗಟ್ಟಿ ಹಾಕ್ತಾರ. ಒಬ್ಬನೇ ಬದುಕ್ರಿ, ಒಬ್ಬನೇ ಊಟ ಮಾಡಿ ಹಂಚ್ಕೊಂಡು ತಿಂದ್ರೆ ಎಲ್ಲರೇ ಸಾಯ್ತೇವ್ ನಾವು. ಹೌದು, ಒಬ್ಬನೇ ಬದುಕಬೇಕು. ಖರೆ ಇಡೀ ಈ ಕೌರವ್ರ ಅಂಶ ನಟ್ಟಂಶ ಮಾಡ್ಬೇಕು ಅಂತ ಯಾಮಿದ್ದೀರಿ ಹೇಳ್ರಿ ಅಂದ ಕೂಡಲೇ ಶಕುನಿ ತಾನು ಸಣ್ಣವ ನಾ ಇದ್ದ. ಇವ್ರು ಸೇಡ ತೊಗೊಂಡೇ ತೀರ್ತ. ನೀವು ಒಬ್ಬನೇ ಊಟ ಮಾಡು, ನಾವು ಉಪ್ಪಾಸಿ ಸಾಯ್ತೇವೆ ಅಂತೇಳಿ ಉಪ್ಪಾಸಿ ಸತ್ತಾವ. 100 ಮಂದಿ ಸತ್ತು ಹೋದ್ರು.
ಇವ ಒಬ್ಬನೇ ಉಳಿದು ಯಾರು ದ್ರೋಣ. ಈಗ ನಮ್ಮ ಧೃತರಾಷ್ಟ್ರನ ಮಗ ದುರ್ಯೋಧನ ಬಲಾಢ್ಯ ಪ್ರಾಯಕ್ಕೆ ಬಂದಿದ್ದ. ಹೌದು. ರಾಜ್ಯ ಗಾದಿಗೆ ಕೂತು ಎಳೆದಾಗ ಹೇಳ್ತಾನವ ಯಾರು ಶಕುನಿ ಒಳ್ಳೆ ದುರ್ಯೋಧನಗ ಆ ಮುಂದಾಳತ್ವ ಯಾರು ರಾಜ್ಯರಾಗ ಅವ್ರಿಗೆ ಸ್ವಾಧರ್ಮ ಇವ ಶಕುನಿ. ಹೌದು. ತನ್ನಂತೆ ಏನ್ ಹೇಳ್ತಾನ ಅದೇ ನಡಿಬೇಕು. ಹಂಗ ತನ್ನಂತೆ ಕಟ್ಟಿಕೊಂಡು ಎಷ್ಟು ದುರ್ಯೋಧನ ಕಾರ್ಯ ಮಾಡ್ಯಾನ ಎಲ್ಲ ಶಕುನಿ ಹೇಳ್ದಂಗೆ ಮಾಡ್ಯಾನ. ಶಕುನಿ ಹೇಳ್ದಂಗೆ. ಹೌದು. ಹೇಳ್ದಂಗ ಮಾಡಿ ಕೌರವ್ರ ಮನೆಯೊಳಗಿಂದ ಅನ್ನ ತಿಂದು 101 ಮಂದಿಗೆ ಖಲಾಸ್ ಮಾಡಿ ಸತ್ಯ ಇದ್ದ ಪಾಂಡವ್ರನ್ನ ಜೈಶಾಲಿ ಮಾಡ್ಯಾನ. ಬೆಂಕಿ ಹಚ್ಚಿ ಸುಮಾರ್ಯಾನ ಮಾಡ್ಯಾನವ. ಶಕುನಿ ಇಂಥದೇ ಸುಮಾರು ಮಾಡ್ಯಾನ. ಏನು ಸುಮಾರು ಮಾಡ್ಯಾನ ಹೇಳು? ಏನು ಮಾಡ್ಯಾನ? ಯಾರು ನಾನಂದರ ಅವರಿಗೆ ಖಲಾಸೆ ಮಾಡ್ಕೊತ ಬಂದಾನ. ಹೊಟ್ಟಿ ಕೌರವ್ರನ್ನ ಮೆಟ್ಟಿ ತುಳಿಲಕ್ಕ ಕಾರಣನೇ ಶಕುನಿ ಅದನ. ಸತ್ಯದ ಧ್ವಜ ಹಾರದಕ್ ಪಾಂಡವರು ಉಳಿಬೇಕಾದ್ರೆ ಶಕುನಿ ಇಂಥದ್ದು ಆಟ ಮಾಡ್ಯಾನ. ಮತ್ತ ಅವ ಬೆಂಕಿ ಹಚ್ಚಾನ. ಶಕುನಿ ಹಾಳಾದಂದ್ರೆ ಏನದ್ರ ಅರ್ಥ? ಬೆಂಕಿ ಹಚ್ಚದವ್ರು ಯಾರು ಅದೊಂದು ಸ್ವಲ್ಪ ಹೇಳೋಣೇನ್ರಿ? ಬೆಂಕಿ ಯಾರು ಹಚ್ಚದ್ರು? ಬೆಂಕಿ ಹಚ್ಚವ್ರು ಇವರು ಹಚ್ಕೊಳ್ಳವ್ರು. ಒಂದು ಮಾತು ಹೇಳ್ತಿ ಕೇಳ್ರಿ. ನಿಮಗ ವಿಷಯ ಗೊತ್ತಿದ್ರೆ ಮಾತಾಡ್ರಿ, ಇಲ್ಲಿಕ್ ಮಾತಾಡ್ಬೇಡ್ರಿ. ಒಂದು ಮಾತು ಹೇಳ್ತಾ ನಿಮಗೆ ಶರಣರು. ಇದು ಗೊತ್ತಿದ್ದೇ ಮಾತಾಡ್ರಿ. ಗೊತ್ತಿದ್ದ ಮಾತು ಹೇಳ್ತಾ ಗೊತ್ತಿದ್ದ ಒಂದು ಮಾತು ಮಾತಾಡಿದ್ರೆ ನೋಡಿದ್ರಲ್ಲ ಅವರು. ಏನು ನೀವು ಉದಾಹರಣೆ ಕೊಟ್ರಿ ಅಗಳೆ ಯಾರು ನಗರ ಘಾಣಿಗಂದು. ಹಾ ಹೌದಿಲ್ರಿ? ಅವನ ಮನಿ ಅವನೇ ಸುಟ್ಕೊಂಡು ಬಂದತ್. ನೀವು ನೋಡ್ರಿ, ಠೀಕ್ ಅದ. ಅವನ ಮನೆ ಅವನೇ ಸುಟ್ಕೊಂಡ. ನಿಮ್ಮಂಗೆ ಒಪ್ಪನು. ಹೌದು. ಯಾರು ಹಚ್ಚದ್ರ ಅದಕ್ಕ? ನಗರ ಘಾಣಿಗೆನ ಮನೆಗೆ ಬೆಂಕಿ ಯಾರು ಹಚ್ಚದ್ರು? ಅದೊಂದ್ ಜರ ಹೇಳಿಬಿಡು. ಇನ್ನೊಬ್ಬ ಹಚ್ಚಿರ್ಬೇಕು. ಇನ್ ಗಪ್ ಕುತ್ತಪ್ಪ ತನ್ನ ಮನೆಗೆ ಬೆಂಕಿ ಹಚ್ಕೊಂಡು ತಾ ಗಪ್ ಕುಪ್ಪ ಅಂತ ನಿನ್ನಂತೆನೆ ಖರೆ ಮಾತ. ಯಾರು ಹಚ್ಚದ್ರು ಇಟ್ಟು ಹೇಳಿ ಸಾಕು. ಅವನೇ ಹಚ್ಚದು. ಇನ್ನೊಬ್ರು ಬಂದು ಹಚ್ಚದು. ಹಿಂಗ್ ಸುಮ್ ಫಾಲ್ತುಗ್ ಮಾತಾಡುದಿಲ್ಲ. ವಿಷಯ ಇಲ್ಲಿ ಒಳ್ಳೆ ಬಜಾರ್ ಅದ. ಇಲ್ಲಿ ಹೌದು. ಹುಲ್ಲ ಫಲ್ಲಿ ಬಜಾರ್ ಅಲ್ಲಿ. ಇಲ್ಲಿ ಮುತ್ತು ರತ್ನದ ವ್ಯಾಪಾರ ಅದ. ಮುತ್ತು ರತ್ನ ವ್ಯಾಪಾರ ಬೇಕು. ಥೋಡೆನೆ ಮಾರಾಟ ಆಗಲೇಕ. ಹೌದು. ತಮ್ಮ ಹಂಗಲ್ಲದು. ಅವ ಹಚ್ಚಾನ ಕೈಲಿ ಹಚ್ಚು ಪಾಲು ನಮಗದ. ಅವ ಹಚ್ಚಾನ ಹಚ್ಚುದೇ ಒಳ್ಳೆಯದು. ನೋಡೋ, ಸತ್ಯ ಇದ್ರು ಅದಕ್ಕೆ ಜೈಶಾಲಿ ಆಗ್ಬೇಕಾಗ್ತದ. ಕೌದ್ಯಾಪ್ ಮುತ್ಯ. ಹೌದು. ನಮ್ಮ ಜಿಗಿಜಾಣಿ ಕೌದ್ಯಾಪ್ ಮುತ್ಯ ಅವರು ಮತ್ತು ಮುಗುಳು ಕೋಡದ ಈ ಎಲ್ಲಾ ಲಿಂಗ ಮುತ್ಯ ಅವರು. ಹೌದು. ಸಂಚಾರ ಮಾಡ್ಕೊತ ಹೋದ್ರು. ಅವ್ರಿಬ್ರು ಸಂಚಾರ ಮಾಡ್ತಿರು. ಹೌದು. ಅದಕ್ಕೆ ಹೇಳ್ತಾರಲ್ಲ ಮಾತ್ಮಾರು ಏನಂತ? ಸಾಧು ಫಿರ್ತೆ ರಹನ ಪಾನಿ ಬಹತೆ ರಹನ ಅಂದ. ನೋಡ್ರಿ, ಹೇಳ್ತಾರ ಮಧುಗಣ ಮುತ್ಯ ಹೇಳ್ಯಾರಿ ಮಾತ. ಸಾಧುಗಳು ಸದಾವ ಕಾಲ ತಿರುಗುತ್ತಿರಬೇಕು, ನೀರ ಯಾವತ್ತಲೂ ಹರಿತಿರಬೇಕು. ಹಂಗ ಲಕ್ಷಣ ಯಾರು? ಮುಗುಳು ಕೋಡ ಎಲ್ಲಾ ಲಿಂಗ ಮುತ್ಯ ಮತ್ತೆ ಕವದೇಶ್ವರ ಮುತ್ಯ ಅವ್ರು ಇಬ್ರು ಸಂಚಾರ ಮಾಡ್ಕೊತ ಹೋದ್ರು. ಜತ್ತ ತಾಲೂಕಾ ಗುಡ್ಡಾಪುರ್ಕ. ಹೌದು. ಗುಡ್ಡಾಪುರಕ್ಕೆ ಹೋದ್ರು. ಅಲ್ಲಿ ಹೋಗಿ ಥಂಡಿ ದಿನ, ಎಳ್ಳಮಾಸಿ ಟೈಮ್, ಥಂಡಿ ದಿನ, ಇದೇ ಟೈಮ್ ದಿನ, ಥಂಡಿ ದಿನ. ಹೌದು. ಬೆಂಕಿ ಹಚ್ಚಿ ಚಿಲಿಮಿ ಹಚ್ಚಿ ಕೂತಿರೋರು. ಹೌದು. ಒಂದು ಸಣ್ಣ ಸ್ಥಾಪನಾ ಹೆಂಡಿ ಗುಡಿ ಇತ್ತು. ಯಾರ್ದು? ದಾನಮ್ದು. ಹೌದು. ಸಣ್ಣ ಅದು ಕಟ್ಟಿಗಿದು ಬಡಿಗಾರ ಕೆತ್ತದು. ಕಟ್ಟಿಗಿದು ಒಂದು ಮೂರ್ತಿ ಒಳಗ ಆ ಹೆಂಡಿ ಸಾರಿಸಿ ಮುಂದೊಂದು ಫಡ್ತಾರ್ಗಲ್ಲಿ ಹಚ್ಚಿ ಆ ಪೂಜಾರಿ ಮನೆಗೆ ಬರ್ತಿದ್ದ. ಹೌದು. ಅದಕ್ಕೆ ಹಚ್ಚಿ ಬರ್ತಿದ್ದ. ಕೌದ್ಯಾಪ್ ಮುತ್ಯ ಎಲ್ಲ ಹೋಗೋ ಮುಂದೆ ಮತ್ತೆ ಪೂಜಾರಿ ತಾಕೀತ್ ಮಾಡ್ಯಾನ. ಏನತ್ತ? ಇದು ಎಲ್ಲ ನಮ್ಮದು ಹಿಂಗ ಸಣ್ಣ ಗುಡಿ ಅದ. ಇಲ್ಲೆಲ್ಲ ನೀವು ಚಿಲಿಮೆ ಚುಟ್ಟ ಸೆದ್ಕೊತ್ತು ಬೆಂಕಿ ಬಿಸಿನೇರ ಮಾಡಿ ನಮ್ಮ ದೇವ್ರಿಗೆ ಏನಾರೇ ಮಾಡಿರಿ. ಇಲ್ಲಿದ್ ನಡ್ರಿ ಹೋರಿ 3 ದಿನ ವಸ್ತಿ ಮಾಡ್ಯಾರ ಅವರು. ಕೌದ್ಯಾಪ್ ಮುತ್ಯ ಮತ್ತು ಎಲ್ಲಾ ಲಿಂಗ ಮುತ್ಯ. ಎಲ್ಲಿ? ಗುಡ್ಡಾಪುರದಾಗ ಆ ಹೆಂಡಿ ಗುಡಿ ಮುಂದೆ. ಹೌದು. ಚುಟ್ಟ ಸೇದದು ಅಲ್ಲೇ ಕುಂಡ್ರು. ಅವಾಗ ಆ ಪೂಜಾರಿ ಮನೆಗೆ ಹೋಗ್ಯಾನ್ರಿ. ಥಂಡಿದಿಂದಾಗ ಹಚ್ಕೋತ್ ಕೂತಾರ. ಥಂಡಿಗೆ ಬೆಂಕಿನೂ ಹತ್ತಲ್ದು, ಕಟ್ಟಿಗೆನೆ ಸಿಗಲ್ಲ. ಥಂಡ್ ಹತ್ತದ ಇವ್ರಿಗೆ ರೀ. ಯಾನ್ ಮಾಡಿದ್ರತ್ರಿ? ಆ ಗುಡ್ಡಾಪುರ ದಾನಮ್ದು ಕಟ್ಟಿಗೆ ಮಕ್ಕ ತಂದ ಕೇಸಿನ ಅದಕ್ಕೆ ಬೆಂಕಿ ಹಚ್ಚಿದ್ರು ನೋಡ್ರಿ. ಬೆಂಕಿ ಮೂರ್ತಿಗೆ ಬೆಂಕಿ ಆದ್ರೆ ದಾನಮ್ಮ ಸುಟ್ಕೊಂಡು ಆದ್ರು. ಚಿಲಿಮಿ ಸೇದವ್ರು ಕುಂಡ್ರವ್ರು. ಇದು ಬತ್ತ ಪೂಜಾರಿ ನಸಿಕನಾಗ ಪೂಜಾರಿ ಬಂದ. ಖುಲ್ಲಾ ಗುಡಿ ಅದಲ್ಲಿ ದಾನಮ್ಮ ಹೋಗ್ಯಾಳ ಚಿಲಿಮಿ ಬಾಯ. ಹೌದು. ಕಾಸುಗೊಳಕ್ ಥಂಡಿಗೆ ದಾನಮ್ಮನೆ ಇಲ್ಲಿ ಒಳಗೆ ಕೈ ಆಡಿಸ್ತಾನೆ. ಇಲ್ಲ ಯಾರು ಮಾಡ್ತಾಡ್ರಿ? ದಾನಮ್ಮ 700 ಮಂದಿ ಕುಡಿಸ್ಯಾನ ಪೂಜಾರಿ. ನ್ಯಾಯ ಆಗ್ಬೇಕಿದು. ಸತ್ಯದ ನ್ಯಾಯ ಆಗ್ಬೇಕು. ನಮ್ಮ ದೇವ್ರ ನನ್ನ ದಾನವ್ಗೆ ಸುಟ್ಟಾರ. ಇವ್ರು ಸಾಧು ಬಿಡಬೇಡ್ರಿ. ಸಾಧುಗಳಿಗೆ ಇವ್ರಿಗೆ ಜತ್ತಿ ಜೈಲ್ದಾಗ ಹಾಕ್ಬೇಕು ಇವ್ರು. ಹೌದು. ಅಂತ ಹೇಳಿ
ತಂದ ಕೇಸಿಂದ 7 ನ್ಯಾಯ ಇಟ್ರ ಕೌದ್ಯಪ್ಪ ಮುತ್ಯ ಎಲ್ಲಾಲಿಂಗ ಮುತ್ಯಾಗ ಹಿಡಿದು ಕುಂಡ್ರಸಿದ್ರು 7 ಮಂದಿ. ಯಾಕೆ ಸುಟ್ಟಿರಿ ಹೇಳ್ರಿ? ಯಾಕೆ ಸುಟ್ಟಿರೋ ಸಾಧುರ್ಯ? ಇಲ್ಲಾದ್ರೆ ನಿಮಗೆ ಬಿಡುದಿಲ್ಲ ಅದು. ನಿಮಗೆ ಬಿಡುದಿಲ್ಲ. ಪೂಜಾರಿ ಬಡ್ಕೊಳಕತ್ತದ ದಿನ ಹೋಳಿಗೆ ಸಿಗ್ತಿವತ್ತ, ತಿಂಗಳಿಗೊಮ್ಮೆ ಹೋಳಿಗೆ. ಇದಕ್ಕೆ ಹೋಳಿಗೆನೂ ಇಲ್ಲ, ಹೋಳಿಗೆನೂ ಹೋಯ್ತು. ಈ ಪೂಜಾರಿ ಪೂಜೆನೆ ಹಾರು ಪ್ರಸಂಗ ಮತ್ತು ಕೂತದ 7 ಮಂದಿ ಕುಡಿಯೋದ ಎದ್ದು ನಿಂತಳ್ತದ ದಾನಮ್ಮನ ಪೂಜಾರಿ. ಹೌದೌದು. ನಾ ಹೊಟ್ಟಿ ಬಡ್ಕೊಳಗತ್ತು, ನನ್ನ ಹೊಟ್ಟಿಗೆ ಏನಿಲ್ಲ, ಯಾರು ಕೊಡ್ತಾರಿನ ಅಂದ್ರ ಇಬ್ಬರು ಎದ್ದು ನಿಂತ ಹೇಳ್ಯಾರ ಸಭಾದಾಗ 7 ಜನರೊಳಗ. ಸುಟ್ಟದು ಸತ್ಯ, ನಾನೇ ಸುಟ್ಟಿದೆವು. ಕೌದ್ಯಪ್ಪ ಮುತ್ಯ ಮತ್ತು ಎಲ್ಲಾಲಿಂಗ ಮುತ್ಯ ಎದ್ದು ನಿಂತ ಹೇಳ್ಯಾರ 7 ಜನ 10,000 ಜನ ಕೂಡ್ಯದಲ್ಲಿ. ಮಕ್ಕಳು ಯಾರು ಅಳಬ್ಯಾರ್ರಿ, ಎಲ್ಲಿ ಸುಟ್ಟು ಬೂದಿ ಬಿದ್ದದ ಆ ಬೂದಿಯಾಗ ದಾನ ಮಾಡ ಹೋಗ್ರಿ ಮಕ್ಕಳ ಕೈ ಹಾಕಿರ ಅಂತ ಹೇಳ್ಯಾನ. ಅದೇ ಬೂದಿ ಒಳಗೆ ಎಲ್ಲಿ ಸುಟ್ಟಿರೋ ಬೂದಿಯಾಗ ಹೋಗಿ ಕೈ ಹಾಕಿ ಎತ್ತದ್ರ ಬಂಗಾರದ ಮಕ ಹೊರಗೆ ಬಂದದ, ಬಂಗಾರದ ಮಕ. ಅವಾಗ ಎಲ್ಲಾಲಿಂಗ ಮುತ್ಯ ಕೌದ್ಯಪ್ಪ ಹೇಳ್ಯಾರ, ಮಗನ ತಿಂಗಳಿಗೊಮ್ಮೆ ಹೋಳಿಗೆ ಉಡ್ತಿ, ಜಗತ್ತದೊಳಗೆ ದಿನ ಒಂದು ಹೋಳಿಗೆ ಉಣು, ದಿನ ಹೋಳಿಗೆ ಪೂಜೆ ಆಗ್ತದೆ, ನಿನಗೆ ಸಾಕು ನಟ್ಟು ಕ್ಷೇತ್ರ ಬೆಳಿತದೆ ಅಂತ ಹೇಳಿ ಇಬ್ಬರು ತೆಲಿ ಮ್ಯಾಗ ಹಸ್ತಿಟ್ಟಾರ. ಅದು ಬೆಳೆದ ಯಾರಿಂದ? ಬೆಂಕಿ ಹಚ್ಚುದ್ರದಿಂದ. ಇಲ್ಲಿ ಕೇಳ್ತೇನಲ್ಲ ಮತ್ತೀಗ ಯಾರು ಹೇಳ್ಕೊತ ಎಲ್ಲಿ ಹಾಕತ್ತಂಗಿದ ಒಂದು ಕಾಮಿಡಿ ಕತ್ತಿ ಹಾಡಿದ್ರೆ ನೋಡಿದ್ರಿ ಇಲ್ಲಿ ಸುಟ್ಟವ್ರದಿಂದ ಸುಟ್ಟುದು ಬಹಳ ಸುಮಾರು, ಸುಡೋರು ಬಹಳ ಸುಮಾರು. ಕೌದ್ಯಪ್ಪ ಮುತ್ಯ ಎಲ್ಲಾಲಿಂಗ ಮುತ್ಯ ಕಟ್ಟಿಗೆ ಮೂರ್ತಿ ಸುಟ್ಟು ಬಂಗಾರದ ಮೂರ್ತಿ ಕೊಟ್ಟಾರ. ಸುಟ್ಟುದ್ರಿಂದ ಧನಂತ ಸುಮಾರಾಗ್ಯದೇನ್ರಿ? ಆಗ್ಯದ. ಇದೇ ಜಿಗಜಾಣಿ ಮಠದೊಳಗ ಇಬ್ರು ಕೂಡಿ ಯಾರ್ಯಾರು? ಲಚ್ಚಾಣದ ಸಿದ್ಧಲಿಂಗ ಮುತ್ಯ, ಕೌದ್ಯಪ್ಪ ಮುತ್ಯ ಇಬ್ರು ಕೂಡಿ ಗಾಂಜಾ ಸೇದ್ಯಾರ. ಅದು ಮಾತು ನಿಮಗೆ ಗೊತ್ತಿದ್ದಿರ್ಬೇಕು. ನಾನು ಹೇಳ್ತಾ ಇನ್ನ ಒಂದು ಲಂಬರ್ ಮ್ಯಾಗಿದ್ದ ಯಾರು? ಲಚ್ಚಾಣ ಸಿದ್ಧಲಿಂಗ ಮುತ್ಯ. ಕೌದ್ಯಪ್ಪ ಗೊತ್ತಾಗಿತ್ತ ಸಿದ್ದಪ್ಪ ಬರ್ಲತ್ತ ನನ್ನ ಭೇಟಿಗೆ. ಬ್ಯಾಸಗಿ ಬಿಸಿಲಾಗ ನಡ್ಕೋತ ಬರ್ಲತ್ತೇನ ಸಿದ್ದಪ್ಪ ಅಂತ ಹೇಳಿ ಮನಿಗೂ ಆ ಮಠದೊಳಗಿಂದ 5 ಮಂದಿ ಹೆಣ್ಮಕ್ಳಿಗೆ ಕರೆದಾನ ಕೌದ್ಯಪ್ಪ ಮಹಾರಾಜ. ಹೌದು. ಸಿದ್ದಪ್ಪ ನಮ್ಮ ಮಠಕ್ಕೆ ಬರ್ಲತ್ತೇನ ತಂಗಿ, ಬಹಳ ದಣು ಆಗ್ಯದ ಅವನಿಗೆ ಜರ ಎರಕ್ರಿ ನೀರ್ ಹಾಕಿ. ದಣು ಆಗ್ಯದ ಅವನಿಗೆ. ಹಂಡ್ಯದಾಗ ನೀರ್ ಇಡ್ರಿ. ಎಂತ ನೀರ? ಹೆಸರು ಬರ್ಬೇಕು, ಸಾಳ್ಮುಳು. ಬೆಂಕಿ ಬ್ಯಾರೆ ಅಲ್ಲ, ನೀರ್ ಬ್ಯಾರೆ ಅಲ್ಲ. ಹಂಗ ಕಾಯಿಸ್ಬೇಕು. ದಣು ಭಾಳ ಆಗ್ಯದ. ಹೌದು. ಹೆಂಗಾಗ್ತಿರ್ಬೇಕ್ರಿ ಹಾಕದ್ರ? ಚಂದಾಗಿ ಎರ್ಕಬೇಕು. ಬಾಳ ಓಡ್ಲತ್ರಿ ಎರ್ಕತ್ತೀರಲ್ಲ ಅಂತ ಬೆಂಕಿ ಅಂತ ನೀರ. ಹೌದಿಲ್ರಿ? ಹಚ್ಚದ್ರ ಬೆಂಕಿ ಹಂಡ್ಯಾಕ ಬಂದ ಲಚ್ಚಾಣ ಮುತ್ಯ ಕೂತ ಅವನು ಮುಂದ. ಸಿದ್ದಪ್ಪ ದಣು ಭಾಳ ಆಗ್ಯದ, ಕುಂಡ್ರಬೇಡ, ಆಮೇಲೆ ಕುಂಡ್ರತಿ ಜರ ಎರಕ್ತಾರ ನಡಿ. 5 ಮಂದಿ ಹೆಣ್ಮಕ್ಳಿಗೆ ಕರೆದ. ಸೀದಾ ಒತ್ತಲಿಕ್ಕೆ ಸಾಳೆಬಳು ಸ್ತುತಿ ಕುದಿಲತ್ತ. ಬಾಬಾ ಮನಗಣ ಕುದಿಲತ್ತ. ಎಲ್ಲಾರು ಸೀರೆ ಕಳಿಬೇಕು ನೀವು ಅಂದವ್. 18 ವಯಸ್ಸದವ್ರು ಆಗ್ಬೇಕು ನೀವೆಲ್ಲ ಹೆಣ್ಮಕ್ಳು. ಎಲ್ಲಾರು ನಿಸಂಗ ಆಗ್ಬೇಕು. ಇರೋರು 18 ವಯಸ್ಸದ ಹೆಣ್ಮಕ್ಳವ, ಅವ್ರಿಗೆ ಹೇಳ್ತಾನೆ ನೀವೆಲ್ಲ ನಿಸಂಗ ಆಗ್ಬೇಕು. ಯುದ್ಧ ಅರಿವಿನೂ ಕಳಿಬೇಕು, ಎಲ್ಲಾ ಕಳಿಬೇಕು. ಅವನಿಗೆ ಮಾತ್ರ 5 ಮಂದಿ ಎರಕಬೇಕು. ಇದು ಚಲೋ ಅದಲ್ಲ ದಗದ. ಹೋಗ ಸಿದ್ದಪ್ಪ ಬತ್ಸಲ್ಕಂದ. ನೀವು ಹಾದ ಬತ್ಸಲ್ಕ 5 ಮಂದಿ ಹಂಡ್ಯ ಹಿಡ್ಕೊಂಡು ತೋತಾರ. ನಿಸಂಗಾಗಿ ಬತ್ಸಲ್ ಕಡಿತಾರ ಹಂಡ್ಯ. ಹೋಗೋತಾನ ಲಚ್ಚಾಣ ಮುತ್ಯ ತಾಯಿ ಗರ್ಭದೊಳಗಿಂದ ಹೆಂಗ ಬಂದಿದ ಹಂಗ ಕೂಸಾಗಿ ಬಿದ್ದಿದ್ದ, ಬತ್ಸಲದೊಳಗ ಕೂಸಾಗಿ ಬಿದ್ದಿದ್ದ. 5 ಮಂದಿ ಹೆಣ್ಮಕ್ಳು ಹಂಡ್ಯ ಇಟ್ಟು ಹಣಕಿ ಹಾಕ್ತಾರ ಬತ್ಸಲದಾಗ. ತಾಯಿ ಗರ್ಭದಿಂದ ಕೂಸ ಮಾಸ ಹೆಂಗ ಬರ್ತದ ಹಂಗ ಉಳ್ಳಾಡ್ಲತ್ತದ. ಇಂಥ ಬೆಂಕಿ ಅಂತ ನೀರ ನಾವ್ ಹೆಂಗ ಹಾಕು ಅಂತ ಹೇಳಿ ಅಲ್ಲಿದ್ ಬಿಟ್ಟು ಓಡಿ ಬರ್ತಾರ. ಕೌದ್ಯಪ್ಪ ಮುತ್ಯ ಅಂತಾನ ಓಡಿ ಬರ್ತಾರ. ಯಪ್ಪ ಕೂಸ ಮಾಸ ಹೆಂಗ ಬಂದದ ತಾಯಿ ಗರ್ಭದಿಂದ ಹಂಗರಿ ಆಗ್ಯಾನ ಸಿದ್ದಪ್ಪ. ಅದು ಇಂಥ ಬೆಂಕಿ ಅಂತ ನೀರು ಹೆಂಗ ಹಾಕು ಅಂತ ಹೇಳಿ ಬಂದ ಹೇಳಿದ್ರ ಕೌದ್ಯಪ್ಪ ಮುತ್ಯ ಓಡಿ ಬಂದಾನ ಬತ್ಸಲಕ. ಹೌದು. ಓಡಿ ಬಂದು ಬಚ್ಚದಂದು ಎದ್ದು ಅವನಿಗೆ ಅಪ್ಪಿಕೋತಾನ. ಜಗತ್ತದೊಳಗ ಇಬ್ಬರು ಕೂಡಿ ಆಶೀರ್ವಾದದಿಂದ ಹುಟ್ಟಿದ ಮಗನ ಜಗತ್ತದೊಳಗ ದೊಡ್ಡ ಝೇಂಡಾ ಮೆರಿತದ ನಿಂದ. ಹೌದು ಅಂತ ಹೇಳಿ ಇಬ್ರು ಅಪ್ಪಿಕೊಂಡು ಬಂದು ಕೂತು ಅದೇ ಜಿಗಜೇಣಿ ಮಠದೊಳಗೆ ಹಳ್ಳ ದಂಡಿಲಿ ಇಬ್ರು ಕೂಡಿ ದುನಿ ಹತ್ತಿಸಿ ಚಿಲ್ಮಿ ಸೇದದ್ರ ಇಬ್ರು ಕೂಡಿ ಎಂದು ಬೆಂಕಿ ಹಚ್ಚಾರ. ಆ ಬೆಂಕಿ ಹಿನ ಜಿಗಜೇಣಿ ಮಠದಾಗ ಉರಿತದ. 200 ವರ್ಷ ಐತಿ, ಹಿನ ಆರಿಲ್ಲ. ಈಗ ಹೋಗಿ ನೋಡಿ ಬರ್ರಿ. ಮ್ಯಾಲ ಎತ್ತರಗಳು ಬರೋಬ್ಬರಿ ನೀರು ಬಂದು ಹೋಗ್ಯಾದತ್ತ. ಈಗ ಕಟ್ಟಿ ಎತ್ತರ ಮಾಡ್ಯಾರ ನಮ್ಮ ಅಪ್ಪಗಳು ಮುತ್ಯಾಗಳು. ಆ ಕೌದ್ಯಪ್ಪನ ಧ್ವನಿ ಮ್ಯಾಗ ಹಳ್ಳ ಬಂದು ಹೈದು ಹೋಗ್ಯಾರ.
ಹೋಗಿ ನೋಡಿ ಇಂದಿನ ನಾಳೆ ಹೇಳಾನ ಮುತ್ಯಾನ 100 ವರ್ಷದ ಬೆಂಕಿ ಹಿನ ಆರಿಲ್ಲ. ಮುತ್ಯಾನೆ ಹೇಳಾನ ಕೌದಪ್ಪ ಮುತ್ಯ ಮ್ಯಾಗ ಹಳ್ಳ ಹೈದ್ರ ಓಡಿ ಬಂದು ಊರನವ್ರು ಎಲ್ಲಾರು ಬಂದು ನಮ್ಮ ಊರಂದ ಕೌದಪ್ಪ ಹೋದ ಮ್ಯಾಗ ದುನಿ ಮ್ಯಾಗ ನೀರು ಹೈತು ಧ್ವನಿ ಆರ್ತ ಹೇಳಿ ಎಲ್ಲಾರು ಹಿರಿಯರು ಬಂದು ಧ್ವನಿ ಕೆದರದ ಒಳಗಿನ ಕೆಂಡ ಹೊರಗೆ ಬಂದದ. ಕೆಂಡ ಅವ್ರು ಹಚ್ಚುದು ಅವ ಹಚ್ಚುದು ಕೆಂಡ ಹೊರಗೆ ಬಂದದ. ಈಗ ಸದ್ಯ ನೋಡ್ಲಕ್ಕೆ ಸಿಗ್ತದ. ಸದ್ಯ ಆ ಅಂಗಾರ ಹಚ್ಕೊಂಡವ್ರ ಭಾವ ಬಂಗಾರ ಹಿನ ಉರಿತದ. ಅದೇ ಪ್ರಸಾದ ಅಂತ ಹೇಳಿ ಜಗತ್ತೇ ತುಂಬಾ ಕೌದಪ್ಪ ಮುತ್ಯಾನ ಜಲ್ಲಟ್ಟಿಗೆ ಅದ. ಯಾರಿಗೂ ಬೆಂಕಿ ಹಚ್ಚಾರ ಅವರು ಉದ್ಧಾರೆ ಆಗ್ಯಾರ ಜಗತ್ತದೊಳಗೆ. ಏನ್ ಸುಮಾರು ಆಗ್ಯದ್ರಪ್ಪ ಅವ್ರದು? ಏನಾಗ್ಯದ? ಏನು ಹೇಳಕತ್ತೀರಪ್ಪ ಹೇಳ್ರಿ. ಎಲ್ಲ ಬಲ್ಲವ್ರೇನಿಲ್ಲ. ಗುರು ಮಂತ್ರ ಅನ್ನೋದು ಬಹಳ ದೊಡ್ಡ. ಅದೇ ಕೌದಪ್ಪ ಮುತ್ಯಾನ ಉಪದೇಶ ಎಂತ ಬೆಂಕಿ ಅದು. ಹಚ್ಚದ್ರ ಎಲ್ಲ ಮಠ ಆಗ್ಯಾವ. ಕೌದಪ್ಪ ಮುತ್ಯಾನ ಮಠ ಆಗಿಲ್ಲ ಒಟ್ಟೆ. ಇದೊಂದು ತಲೆಗಿಟ್ಕೋರಿ ನೀವು. ಕೌದಪ್ಪ ಮುತ್ಯಾನ ಮಠಗಳು ಹೀಗೆ ಆಗ್ಯಾವ ಖರೆ, ಶಿಶು ಮಕ್ಕಳು ಹಾಗಿಲ್ಲ. ಕೌದಪ್ಪ ಮುತ್ಯಾನ ಶಿಶುಮಗ ಅನ್ನೋದು ಈ ಕರ್ನಾಟಕ ಮಹಾರಾಷ್ಟ್ರದಾಗ ಎಲ್ಲರೂ ಕೇಳಿರೇನು? ಇಲ್ಲ ಇಲ್ಲ. ಯಾಕೆ ಇಲ್ಲ ಕೇಳ್ರಿ. ಯಾಕಿಲ್ಲ? ನಮ್ಮಲ್ಲಿ ಜಿಗಿಜೇನಾಗ ಯಾರು ಲಾಡ್ರ ಪಕ್ಕಿ, ಹೌದು ಲಾಡ್ರ ಪಕ್ಕಿ ಒಬ್ಬ ಬಂದ. ಯಪ್ಪ ನಿನ್ನ ಅಂತ್ಯಕಾಲ ಸನಿ ಬತ್ತಲೋ ನನಗೆ ಉಪದೇಶ ಮಾಡು ಅಂದ. ಹೌದು. ನನ್ನ ಉಪದೇಶ ಯಾರಿಗೆ ದಕ್ಕುದಿಲ್ಲ ಮಗನ. 360 ಮಠ ಆಗ್ಯಾವ. ನಾನು ಖರೆ ಒಬ್ಬನು ಶಿಶುಮಗ ತಯಾರಾಗಿ ನಾನು ಒಬ್ಬ ಶಿಶುಮಗ ಆಗಿಲ್ಲ. ನಾ ಎಲ್ಲಿ ಕೂತಲ್ಲಿ 360 ಮಠ ಆಗ್ಯಾವ. ಕಡಿ ಮಠ ಜಿಗ್ಜೇನಿ ಅದ. ಹೌದು, ಕಡಿ ಮಠ ಅದಿದು. ಕಡಿ ಮಠ ಅದ. ನನ್ನ ಅಂತ್ಯ ಸಂಸ್ಕಾರ ಇಲ್ಲಿ ಆಗುದದ ಮಗನ. ನನ್ನ ಉಪದೇಶ ನಿಮಗೆ ಯಾರಿಗೆ ದಕ್ಕುದಿಲ್ಲ. ಹೌದು ಯಪ್ಪ ನನಗೆ ಕುಡು ಅಂತ ಹೇಳಿ 1 ವಾರ ಬೆನ್ನ ಹತ್ತದ ಬಳಕ ಒತ್ತ ಇಟ್ಟ ಬಳಕ ಊಟ ಮಾಡಲಾರ್ದೆ ಕೂತ ಲಾಡ್ರ ಪಕ್ಕಿ ಬಂದು ಸೋಮವಾರ ದಿವಸ ಮುಂದೆ ಕೂತು ಮುತ್ಯಾನ ಮುಂದೆ. ಹೌದು. ನನಗೆ ಕೊಟ್ರೆ ಹೋಗ್ತೀನಿ, ಕುಡುದಿಲ್ಲ ಅಂದ ಬಳಕ ಹೋಗುದಿಲ್ಲ ಅಂದ ಬಳಕ ತಲೆ ಮೇಲೆ ಕೈ ಇಟ್ಟ. ಹೌದು. ಯಾರು? ಉಪದೇಶ ಗುರು ಮಂತ್ರ ಕೊಡುವ ಸಲುವಾಗಿ ಕೌದಪ್ಪ ಮುತ್ಯ ತಲೆ ಮೇಲೆ ಕೈ ಇಟ್ಟ. ತೆಗಿಯಪ್ಪ ಮೈಗೆ ಬೆಂಕಿ ಹತ್ತು, ತೆಗಿಯಪ್ಪ ಮೈಗೆ ಬೆಂಕಿ ಹತ್ತು, ನಿನ್ನ ಕಾಲು ಬೀಳ್ತ, ನಾ ಸಾಯ್ತಾ ತೆಗಿ, ನಾ ಸಾಯ್ತಾ, ಆಯ್ತದ ಮಿಡಿಯೋ, ಆಯ್ತದ ಮಿಡಿ, ತೆಗಿ ತೆಗಿ ತೆಗಿ, ನಾ ಸಾಯ್ತ ಹೇಳಿ ತಲೆ ಮೇಲೆ ಕೈ ಉಟ್ರು ಮೈಗೆ ಬೆಂಕಿ ಹತ್ತಿ ಬಿಟ್ರ. ಇನ್ನೊಂದು ತಾಳಂದ್ರೆ ತಾಳಿಲ್ಲ, ಅರ್ಧಕ್ಕೆ ಕೈ ತೆಗದಾನ. ಹೌದು ಹೌದು. ಒದ್ದಾಡಿ ಓಡಿ ಹೋಗ್ಯಾನ. ಅಟ್ಟೆ ಕೈ ಇಟ್ಟರು ಬಗ್ಗಲಕ್ಕೆ ಅವನ ಸ್ಥಾಪನಾ ಅವನ ಮಗ್ಗಲಕ್ಕೆ ಆಗ್ಯದ. ಲಾಡ್ರ ಪೈಕಿ ಸದ್ಯ ಉಪದೇಶ ಪತಿಪೂರ್ಣ ಆಗಿಲ್ಲ, ಬೆಂಕಿ ಅದದು. ಬೆಂಕಿ ಅದ. ಅವನ ಉಪದೇಶ ಯಾರಿಗೆ ತಾಳಿಲ್ಲ ಅಂತ ಹೇಳಿ ಅವನು ಶಿಶು ಮಕ್ಕಳ ಜಗತ್ತದೊಳಗೆ ಆಗಲಿಲ್ಲ. ಅಂತ ಉಪದೇಶ ಗುರು ಸೋಮಲಿಂಗನ ಉಪದೇಶ ಅಮೋಘ ಸಿದ್ಧಗಾಗ್ಯದ. ಗುರು ಬೀರದೇವರ ಉಪದೇಶ ಮಾಳಿಂಗರಾಯಿಗ ಆಗ್ಯದ ಅಂತ ಹೇಳಿ ಕೇಳಿದನ. ಅವ್ರು ಕಳ್ಕೊಳ್ಳಿ ಅಳ್ಕೊಳ್ಳಿ ಬೆಕ್ಕಾದ ಮಾಡ್ಲಿ, ಅವ್ರ ಜಲ್ಲಟಿಗಿಟ್ಟಾಗ್ಯದ. ಅವರ ಬೆಂಕಿ ಮೊದಲು ಹಚ್ಚಲಾರದೆ ಯಾವನು ಜಗತ್ತದೊಳಗೆ ಉದ್ಧಾರ ಆಗಿಲ್ಲ. ನಿಮಗೆ ಹೇಳಬೇಕಾದ್ರೆ ಬೆಂಕಿ ಹಚ್ಚದ ಬಳಕೆ ನಾವು ನೀವೆಲ್ಲ ಹೋಗುದದ. ಇಲ್ಲಿಕ್ಕೆ ಬೆಂಕಿ ಹಚ್ಚಲಿಕ್ಕಂದ್ರೆ ನಾವು ಯಾರೂ ಉದ್ಧಾರ ಆಗೋದಿಲ್ಲ. ನಾವು ಸುಮ್ಮ ಒಂದು ಮಾತು ಹೇಳಿದೆವ. ಏನಪ್ಪ ನಮ್ಮವ್ರ ಮನೆಯವ್ರಿಗೆ ಹೇಳ್ರಿ ಬೆಂಕಿ ಹಚ್ಚದ ಬಳಕೆ ಅವ್ರ ರೊಟ್ಟಿ ಆಗ್ತದ. ಅದಕ್ಕೊಂದು ಇದು ಹೇಳಿದ್ರ ಅವರು. ಮತ್ತದು ಹಿಂದಿಗಾರ ಅದು ಸುಟ್ಟು ಹಚ್ಚದ ಬಳಕ ಆಗ್ತದ್ರಿ. ಅದು ತೆವಿ ಮ್ಯಾಗ ಹೋಗೋದ ಬಳಕ ರೊಟ್ಟಿ ಮುಂದಿನ ಮಾತಾಡಬೇಡ. ಮುಂದಿನ ಅಲ್ರಿ ಮಹಾರಾಜ್ರ, ತೆವಿ ತಾ ಸುಟ್ಕೊಂಡು ಇನ್ನೊಬ್ಬರಿಗೆ ರೊಟ್ಟಿ ಕೊಡ್ತದಂದ್ರಿ ಒಪ್ಪುನ ನಿಮ್ಮ ಮಾತ. ತೆವಿ ಸಜೀವಿ ಅಲ್ಲ, ಜೀವ ತುಂಬಿಲ್ಲಪ್ಪ, ನಿರ್ಜೀವಿ ವಸ್ತು ಅದ. ಅದಕ್ಕೆ ಚಲೋ ಯಾವುದು ಕೆಟ್ಟ ಯಾವುದು ಸುಡ್ತಾದ ಯಾವುದು ಸುಡುದಿಲ್ಲ ಯಾವುದು ಗೊತ್ತಿಲ್ಲ. ಅದ್ರೊಳಗೆ ಜೀವ ಇಲ್ಲ, ನಿರ್ಜೀವದದು. ಎದಕ್ಕರೆ ತಂದು ಎದಕ್ಕರೆ ಉದಾಹರಣೆ ಕೊಟ್ಟರೆ ಅದು ಉದಾಹರಣೆಗಳನ್ನ ಅಲ್ಲ. ಅದಕ್ಕೆ ಇರ್ಲಿ. ಕುರುಕ್ಷೇತ್ರ ಕೌರವರ ನಾಶ ಆಗಬೇಕು, ಸತ್ಯದ ಪಾಂಡವರ ಧ್ವಜ ಹಾರಬೇಕು ಅನ್ನೋದು. ಇದನ್ನ ಎಲ್ಲ ಮಾಡಬೇಕಾದ್ರೆ ಹಚ್ಚುದು ಬೆಂಕಿ ಕೃಷ್ಣ ಹಚ್ಚಾನ. ಹೌದಲ್ರಿ? ಕೃಷ್ಣ ಯಾರು ಮಾಡಿದ್ರಿ ಇದು? ಕೃಷ್ಣ ಹಚ್ಚು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರಭವತಿ ಭಾರತ ಅನ್ನೋದು ಬೆಂಕಿ. ಪರಮಾತ್ಮ ಎದಕ್ಕೆ ಬಂದನ? 10 ಅವತಾರ ತೊಟ್ಟು ಎಲ್ಲಿ ಸತ್ಯ
ಜಗತ್ತೇ ನಡೀತದ, ಅದು ಹಾನಿ ಆಗ್ತದೆ, ಅಲ್ಲಿ ಅವನ ಅವತಾರದ. ಹೌದು. ಧರ್ಮ ಹಾನಿ ಆಯ್ತಂದ್ರೆ ಅಲ್ಲಿ ಹಚ್ಚಲಕ್ಕ ಬಂದಾನೆ. ನಾರದ 3 ಲೋಕ ತಿರುಗಾಡಿ ಬೆಂಕಿ ಹಚ್ಚಾನೆ. ಯಾಕ್ರಿ? 33 ಕೋಟಿ ದೇವತೆಗಳಿಗೆ ಯಾರಿಂದ ಯಾವ ಕಾರ್ಯ ಮಾಡಿಸ್ಬೇಕನ್ನೋದು ನಾರದ ಬೆಂಕಿ ಹಚ್ಚದಕ್ರನೇ ಕಾರ್ಯ ಆಗ್ಯಾವ. ಜಗತ್ತದೊಳಗೆ 3 ಲೋಕದೊಳಗೆ ನಾರದ ಇರ್ಲಿಕ್ಕಂದ್ರೆ ಯಾರು ಜಗತ್ತದಾಗ ಶಾಣ್ಯಾರ ಆಗ್ತಿತ್ತಿಲ್ಲ. 33 ಕೋಟಿ ದೇವತೆಗಳೊಳಗೆ ಬಲಾಢ್ಯ ಆತ್ಮಜ್ಞಾನಿ ಮುಕ್ತ ಯಾರ ಇದ್ರದು ನಾರದ ಶ್ರುತಿ ಸಾರ್ತದ. 3 ಲೋಕದೊಳಗೆ ನಾರದ ಇರ್ಲಿಕ್ಕಂದ್ರೆ ಜಗತ್ತ ನಡೀತಿತ್ತಿಲ್ಲ. ಅಂತ ಕೆಲಸ ಮಾಡ್ಯಾನ ನಾರದ. ಅದಕ್ಕೆ ಜಗತ್ತದೊಳಗೆ ಹಚ್ಚುದ್ದೇ ಶ್ರೇಷ್ಠದ ಹೇಳಿ ನಮ್ಮ ವಾದವೇ. ಅನಂತ ಮಾತನ್ನು ಹೇಳಿ ಬಹಳ ಮಾತಾಡುದಿಲ್ಲ. ಹಾ, ಅದಕ್ಕೆ ಇನ್ನೊಂದು ಅರ್ಧ ತಾಸು ಮಾತಾಡ್ಬಿಡ್ರಿ, ಮಂಗಳಾರತಿನೇ ಆತದ. ತಮಗ ನಮ್ಮ ಶೀಲಿಸಿನ ಮುತ್ತ ನಮ್ಮ ಜಳಗೌಡ್ರು 2 ವರ್ಷ ಬೇಯ್ದಾರ. ಹಾ, ಅವನ ತಿತ್ತಿರಿ ಮಕ್ಕಳ ಅವನೊಂದು ಪದಾರಿ ಹಾಡ್ಬೇಕಿಲ್ಲ ಅಂತ ಹೇಳಿ ಬೇಯ್ತಾರ. ನಾವು ನಿನ್ನೆ ಗುಡ್ಡದಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಮತ್ತೆ ಅಚ್ಚಿಗೆ ಜಳಗೌಡ್ರ ಕೈಲಿ ಬೇಯಿಸ್ಕೊಳ್ಳೋದಾಗ್ತದೋ 4 ನುಡಿ ಮಾಡು ನಮ್ಮ ಮಾಸ್ತರ ಒಂದು 4 ನುಡಿ ಪದ ಮಾಡ್ಕೋತ ಬಂದಾನ. ಗುಡ್ಡದಿಂದ ಅಚ್ಚಿಗೆ ಆಯ್ತಾನ. ಅದೊಂದೇನೋ ಕಲುದರೆ